ಕೆಲವೊಂದು ಪ್ರೊಡಕ್ಷನ್ ಹೌಸ್ ಏನಾದರೂ ಈ ಆಕ್ಟರ್ಸ್ ಮೇಲೆ ಏನಾದರೂ ಡಿಪೆಂಡ್ ಆಗಿರ್ತಾರ ಅಥವಾ ಮೇಲ್ ಲೀಡ್ ಅಥವಾ ಫೀಮೇಲ್ ಲೀಡ್ ಇಂದಾನೇ ಸೀರಿಯಲ್ ಮುಂದಕ್ಕೆ ಹೋಗ್ಬೇಕು? 90% ಎಲ್ಲ ಸೀರಿಯಲ್ಲು ಹಂಗೇನೆ. ಮೇನ್ ಲೀಡ್ಸ್ ಇಂದಾನೆ. ಗಟ್ಟಿಮೇಳ ಎಕ್ಸಾಂಪಲ್ ತಗೊಂಡ್ರೆ ವೇದಾಂತು ಮತ್ತೆ ಅಮೂಲ್ಯ ಮೇನ್ ಲೀಡ್, ನಂದು ವಿಕ್ರಾಂತ್ ಮತ್ತೆ ಆರ್ತಿ ಸೆಕೆಂಡ್ ಲೀಡ್, ಥರ್ಡ್ ಬಂದು ಸಾರ್ಥಕ್ ಮತ್ತೆ ಆದ್ಯ ಇರ್ಬೋದು. ಆಚೆ ಕಡೆ ಹೋಗಿ ಏನಾದರೂ ಒಂದು ವಿಯರ್ಡ್ ಎಕ್ಸ್ಪೀರಿಯನ್ಸ್ ಆಗಿರೋದು ಏನಾದ್ರು ಇದೆಯಾ? ತುಂಬಾ ಇಲ್ಲ ಇಷ್ಟೊಂದು ಮಾಡ್ತಿದ್ದಾರೆ ಅಂತ ಯಾವತ್ತೂ ಅನ್ಸಿಲ್ಲ. ತುಂಬಾ ಪ್ರೈಸ್ ಮಾಡೋದು ಮುದ್ದಾಗೆ ಸ್ವೀಕರಿಸ್ತೀನಿ ನಾನು. ಬ್ಲಾಕ್ ಶೀಪ್ಸ್ ಅಂತ ಇರ್ತಾರೆ ಒಬ್ಬೊಬ್ರು, ಅವ್ರು ಕುಡ್ಕೊಂಡಿರ್ತಾರೆ, ನೋಡ ಇವನು ಏನೋ ಶಿಷ್ಯ ಹಂಗೆ ಹಿಂಗೆ ಅಂತ ಅಂತಾರೆ. ಕಡೆ ನೋಡೋದು ಇಲ್ಲ ಇರೋನು, ಅವರಿಂದನೇ ಇಂಡಿಯಾ ಇನ್ನೂ ವಾಸನೆ ಹೊಡಿತಾರದು. ಸೊ ಬೀಯಿಂಗ್ ಆನ್ ಆಕ್ಟರ್ ನಿಮಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ? ರೆಸ್ಪಾನ್ಸಿಬಿಲಿಟಿ ತುಂಬಾನೇ ಇದೆ. ಅಂದ್ರೆ ಎಷ್ಟಿದೆ ಅಂತಂದ್ರೆ, ಆರ್ಟಿಸ್ಟ್ ಅಂದ ತಕ್ಷಣ ಅವರಿಗೆ ಆಟಿಟ್ಯೂಡ್ ಅಥವಾ ಈಗೋ ಅಂತೆಲ್ಲ ತುಂಬಾ ಹೇಳಕ್ ಕೇಳಿದೀನಿ. ಸೊ ನೀವ್ ಅದನ್ನ ಹೆಂಗ್ ಕ್ಯಾರಿ ಮಾಡ್ತೀರಾ? ನನ್ನ ಆಟಿಟ್ಯೂಡ್ ಈಗೋ ತೋರ್ಸೋದೇ ಇಲ್ಲ ಯಾರ ಜೊತೆ. ಒಬ್ಬರು ತೋರ್ಸೋರು ಇದಾರೆ, ಅವ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ನಾನು ಚೆನ್ನಾಗಿ ಮಾತಾಡೋರ ಜೊತೆ ಚೆನ್ನಾಗಿ ಮಾತಾಡಿಸ್ತೀನಿ. ನಿಮ್ಮ ಮತ್ತೆ ರಕ್ಷಾ ಅವರ ಮಧ್ಯೆ ಯಾವ ರೀತಿಯ ಒಂದು ಬಾಂಡಿಂಗ್ ಇತ್ತು? ಅಮೂಲ್ಯ ಆಗಿರ್ಬೋದು, ಅವನ್ ವೇದಾಂತ್ ಕ್ಯಾರೆಕ್ಟರು. ನಂಗೆ ಹೀರೋಯಿನ್ಸ್ ಅಂದ್ರೆ ಅಷ್ಟೊಂದು ಇದ್ರಲ್ಲ. ಗಟ್ಟಿಮೇಳ ಅಂದ್ರೆ ಐ ಜಸ್ಟ್ ರಿಮೆಂಬರ್ ಬಾಯ್ಸ್, ಓನ್ಲಿ ಅಸ್ ಬಾಯ್ಸ್ ಪಾರ್ಟಿಂಗ್. ವೇದಾಂತ್ ವಿಕ್ರಾಂತ್ ಏನ್ ಬಾಂಡಿಂಗ್ ಇತ್ತು ಅದಕ್ಕಿಂತ 10ರಷ್ಟು ಬಾಂಡಿಂಗ್ ನನಗೆ ಮತ್ತೆ ರಕ್ಷಿಗಿದೆ. ಲಿಟರಲಿ ಸೀಸ್ ಮಿ ಆಸ್ ಹಿಸ್ ಓನ್ ಬ್ರದರ್. ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಕೋಪಿಷ್ಟ, ಬಟ್ ಒಳಗಡೆ ಒಂದು ಮಗು ಇದೆ ಅವನಲ್ಲಿ. ಕೆಲವೊಂದು ಸೀರಿಯಲ್ಸು ಮತ್ತು ಪ್ರೊಡಕ್ಷನ್ ಹೌಸ್ ಎಲ್ಲ ಹೆಂಗೆ ಅಂತಂದರೆ, ಕೆಲವೊಂದು ಪ್ರೊಡಕ್ಷನ್ ಹೌಸ್ ಏನಾದರೂ ಈ ಆ್ಯಕ್ಟರ್ಸ್ ಮೇಲೆ ಏನಾದರೂ ಡಿಪೆಂಡ್ ಆಗಿರ್ತಾರ ಅಥವಾ ಆ್ಯಕ್ಟರ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಸೀರಿಯಲಲ್ಲಿ ಮೇಲ್ ಲೀಡ್ ಅಥವಾ ಫೀಮೇಲ್ ಲೀಡಿಂದನೇ ಸೀರಿಯಲ್ ಮುಂದಕ್ಕೆ ಹೋಗಬೇಕು ಆ ಥರ ಏನಾದರೂ? 90% ಎಲ್ಲ ಸೀರಿಯಲ್ಲು ಹಂಗೇನೆ. ಮೇನ್ ಲೀಡ್ಸ್ ಇಂದಾನೆ. ಮೇನ್ ಲೀಡ್ಸು ಇವಾಗ ಟೇಕ್ ಇಟ್ ಆಸ್ ಗಟ್ಟಿಮೇಳ ಎಕ್ಸಾಂಪಲ್ ತಗೊಂಡ್ರೆ ವೇದಾಂತು ಮತ್ತೆ ಅಮೂಲ್ಯ ಮೇನ್ ಲೀಡ್, ನಂದು ವಿಕ್ರಾಂತ್ ಮತ್ತೆ ಆರ್ತಿ ಸೆಕೆಂಡ್ ಲೀಡ್, ಥರ್ಡ್ ಬಂದು ಸಾರ್ಥಕ್ ಮತ್ತೆ ಆದ್ಯ ಇರ್ಬೋದು ಅಥವಾ ನಮ್ಮ ರಂಜನ್ ಮತ್ತೆ ಪ್ರಿಯಾ ಇರ್ಬೋದು. 4 ಟ್ರ್ಯಾಕ್ ಇತ್ತು. ಸೊ 4ರಿಗೂ ಅದರದೇ ಒಂದು ಇಂಪಾರ್ಟೆನ್ಸ್ ಇತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಒನ್ ಸೀರಿಯಲ್ ಒಬ್ಬ ಲೀಡು ಇನ್ನೊಂದು ಹೀರೋಯಿನ್ ಇದ್ರೆ ಕಂಪ್ಲೀಟ್ಲಿ ಅವ್ರಿಬ್ರು ಮಧ್ಯನೇ ನಡೀತಾ ಇರುತ್ತೆ. ಏನಕ್ಕೆ ಅಂತಂದ್ರೆ ಹೀರೋಯಿನ್ ಅಪ್ಪ ಸೀರಿಯಲ್ ಅಲ್ಲಿ ಹೀರೋಯಿನ್ ಅಪ್ಪ ಅಮ್ಮ ಯಾರು ಆಗಲ್ಲ. ಏನಕ್ಕೆ ಅಂತಂದ್ರೆ ಹೀರೋಯಿನ್ ಮದ್ವೆಗೆ ಹೋಗ್ಬಿಟ್ರೆ ಇವ್ರದ್ದೇನಿರುತ್ತೆ ತೋರ್ಸಕ್ಕೆ. ಸೊ ಎಲ್ಲರೂ ಹೀರೋ ಅಪ್ಪ ಅಮ್ಮ ಆಗ್ಬೇಕು ಅಂತ ಸೀನಿಯರ್ ಆರ್ಟಿಸ್ಟ್ಗಳು ಆಸೆ ಪಡ್ತಾ ಇರ್ತಾರೆ. ಅದು ಸೀರಿಯಲ್ ಎಂಡ್ ಆಗೋ ತನಕ ಇರುತ್ತೆ ಅದಕ್ಕೆ. ಸೊ ಸಮ್ವೇರ್ ಸೆಲೆಕ್ಟಿವ್ ಕ್ಯಾರೆಕ್ಟರ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೆಲೆಕ್ಟಿವ್ ಕ್ಯಾರೆಕ್ಟರ್ಸ್, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಎವ್ರಿ ಟೈಮ್ ಹೀರೋಯಿನ್ ರೊಮ್ಯಾನ್ಸೇ ತೋರ್ಸ್ಕೊಳಕ್ಕಾಗಲ್ಲ, ಅವ್ರದ್ದು ಜಗಳಾಟನೇ ತೋರ್ಸ್ಕೊಳಕ್ಕಾಗಲ್ಲ. ಒಬ್ಬ ಕಾಮಿಡಿಯನ್ ಬರಬೇಕು, ಅಮ್ಮ ಒಂದು ಅಳಬೇಕು, ಅಪ್ಪ ಬಂದು ಸ್ಟ್ರಿಕ್ಟ್ ಆಗಿರ್ಬೇಕು, ಹಿಂಗೆ ಅಣ್ಣ ತಮ್ಮಂದಿರೆಲ್ಲ ಸಪೋರ್ಟಿವ್ ಆಗಿರಬೇಕು, ತಂಗಿ ಒಂದು ತರಲೆ ಮಾಡ್ಕೊಂಡಿರ್ಬೇಕು. ಓಕೆ. ಸೊ ಬೀಯಿಂಗ್ ಆನ್ ಆಕ್ಟರ್ ನಿಮಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ? ರೆಸ್ಪಾನ್ಸಿಬಿಲಿಟಿ ತುಂಬಾನೇ ಇದೆ. ಅಂದ್ರೆ ಎಷ್ಟಿದೆ ಅಂತಂದ್ರೆ ಪರ್ಸೆಂಟೇಜಲ್ಲಿ ಹೇಳ್ಬೇಕಾ ಅಥವಾ? ಇಟ್ಸ್ ನಾಟ್ ಅಬೌಟ್ ಪರ್ಸೆಂಟೇಜ್. ಈಗ ಈ ಒಂದು ಸೊಸೈಟಿಲೂ ಅಷ್ಟೇ. ಸೊ ಈಗ ಆ್ಯಕ್ಟರ್ ಅಂದ ತಕ್ಷಣ ನೀವು ಸುಮ್ಮನೆ ಎಲ್ಲರೂ ಓಡಾಡೋಕ್ಕಾಗಲ್ಲ, ನಿಮಗೆ ಬೇಕಿದ್ದ ಕಡೆ ಓಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ರೋಡ್ ಸೈಡ್ ಕೂಡ ತಿನ್ನೋಕ್ಕಾಗಲ್ಲ ಸಮಟೈಮ್ಸ್. ನಾನು ತಿಂತೀನಮ್ಮ, ನಾನು ಹಂಗೆಲ್ಲ ಏನಿಲ್ಲ. ಬಟ್ ಏನು ಅಂತ ಅಂದರೆ ಹಿಂಗೆ ಫೇಸ್ ಎಲ್ಲ ಬಿಚ್ಕೊಂಡು ಹೋಗಲ್ಲ. ಒಂದು ಕ್ಲೀನಾಗಿ ಒಂದು ಮಾಸ್ಕ್ ಹಾಕೊಂಡು ಒಂದು ಹ್ಯಾಟ್ ಹಾಕೊಂಡು ಹೋಗ್ತೀನಿ. ರೋಡ್ ಸೈಡ್ ಹೋದ್ರೆ ಗೋಲ್ಗಪ್ಪ ತಿನ್ನಬೇಕು ಅನ್ಸಿದ್ರು ನಾನು ಗಾಡಿ ನಿಲ್ಸ್ಬಿಟ್ಟು ತಿಂತೀನಿ. ಗಾಡೀಲಿ ಮಾಸ್ಕ್ ಇರುತ್ತೆ, ಹ್ಯಾಟ್ ಇರುತ್ತೆ, ತಿಂತೀನಿ. ಒಂದು ಟೀ ಸ್ಟಾಲ್ಗೆ ಹೋಗ್ಬಿಟ್ಟು ಒಂದು ಸಿಗರೇಟ್ ತೊಗೋಬೇಕಾ ಅಥವಾ ಟೀ ಕುಡಿಬೇಕಾ ಅಥವಾ ಅಲ್ಲಿ ಗರುಡ ಮಾಲ್ಗೆ ಹೋಗ್ಬಿಟ್ಟು ಓಡಾಡಬೇಕಾ, ಮಲ್ಟಿಪ್ಲೆಕ್ಸ್ಗೆ ಹೋಗ್ಬೇಕಾ, ಲೋಕಲ್ ಥಿಯೇಟ್ರಿಗೆ ಹೋಗ್ಬೇಕಾ, ಎಲ್ಲೆಲ್ಲಿ ಕ್ಲೀನಾಗಿ ಹೋಗ್ಬೇಕು. ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಮ್ಮ ಫೇಸ್ ತೋರಿಸ್ಕೊಂಡೆಲ್ಲ ಹೋಗಲ್ಲ. ಕೆಲವೊಂದು ಕಡೆ ಹೋಗಬಾರ್ದು. ಹಂಗೆ ಎಲ್ಲ ಕಡೆ ಸಿಗೋ ವಾಟರ್ ಬಾಟ್ಲಿಗೆ ಬೆಲೆ ಇರಲ್ಲ. ಆಮೇಲೆ ಓಕೆ, ಒಟ್ನಲ್ಲಿ ತಿರ್ಗಾಡ್ತೀನಿ ಆಚೆ ಕಡೆ ಎಲ್ಲ. ಓಕೆ. ಇದೇ ಥರ ಏನಾದರೂ ಹಿಂಗೆ ಆಚೆ ಕಡೆ ಹೋಗಿ ಏನಾದರೂ ಒಂದು ವಿಯರ್ಡ್ ಎಕ್ಸ್ಪೀರಿಯನ್ಸ್ ಆಗಿರೋದು ಏನಾದರೂ ಇದೆಯಾ? ಈ ಫ್ಯಾನ್ಸ್ಗಳೇ ಬಂದು ಏನಾದರೂ ಅವರ ಒಂದು ಅಭಿಮಾನನ ಎಕ್ಸ್ಪ್ರೆಸ್ ಮಾಡುವಂಥ ಟೈಮಲ್ಲಿ ನಿಮ್ಗೆ ಏನಾದರೂ ಆಕ್ವರ್ಡ್ ಅನ್ಸಿರೋದು, ವಿಯರ್ಡ್ ಅನ್ಸಿರೋದು, ಯಾಕೆ ಇಷ್ಟೊಂದು ಮಾಡ್ತಾ ಇದ್ದಾರೆ ಅನ್ನೋ ಥರ? ತುಂಬ ಇಲ್ಲ ಇಷ್ಟೊಂದು ಮಾಡ್ತಿದ್ದಾರೆ ಅಂತ ಯಾವತ್ತೂ ಅನಿಸಿಲ್ಲ. ತುಂಬ ಪ್ರೈಸ್ ಮಾಡೋದು ತುಂಬ ಮುದ್ದಾಗೆ ಸ್ವೀಕರಿಸ್ತೀನಿ ನಾನು. ಬಟ್ ಒಬ್ಬೊಬ್ರು ಅಲ್ಲಿ ಈ ಒಂದು ಬ್ಲಾಕ್ ಶೀಪ್ಸ್ ಅಂತ ಇರ್ತಾರೆ ಒಬ್ಬೊಬ್ರು, ಅವ್ರು ಕುಡ್ಕೊಂಡಿರ್ತಾರೆ, ನೋಡ ಇವನು ಏನೋ ಶಿಷ್ಯ ಹಂಗೆ ಹಿಂಗೆ ಅಂತ ಅಂತಾರೆ. ಅವ್ರ ಕಡೆ ನೋಡೋದು ಇಲ್ಲ ಇರೋನು, ಅವರಿಂದನೇ ಇಂಡಿಯಾ ಇನ್ನೂ ವಾಸನೆ ಹೊಡಿತಾರದು. ಒಬ್ಬೊಬ್ರು ಇರ್ತಾರೆ ಅನ್ಎಜುಕೇಟೆಡ್ ಬ್ರೂಟ್ಸ್ ಅಂತಾರೆ, ಅವ್ರಿಗೆಲ್ಲ ಹಂಗೆ ಬಿಹೇವ್ ಮಾಡ್ಕೊಳ್ತಾರೆ. ಒಂದು ಕಲಾವಿದನ್ಗೆ ರೆಸ್ಪೆಕ್ಟ್ ಕೊಡೋದು ಬೇಡ, ಏನು ಬೇಡ, ಯಾವತ್ತು ಯಾರನ್ನೂ ಹೀಯಾಳಿಸ್ಬಾರ್ದು. ನೋಡ ಇವನು ಏನೋ ಶಿಷ್ಯ ಅಂತಾರೆ. ಏನು ಇವ್ನು ಮನೆಗೆ ಬಂದ್ಬಿಟ್ಟು ಇದು ಮಾಡಿದ್ನ, ನಾನು ಹಾಕೊಳ್ಳೋ ಶೂ ಮಂತ್ಲಿ ಸ್ಯಾಲ್ರಿ ಅವನು, ಹಿಂಗೆಲ್ಲ ಮಾತಾಡ್ತಾರೆ. ಅದು ಯಾರಿಗೂ ಮಾತಾಡಬಾರ್ದು, ಡಿಸ್ರೆಸ್ಪೆಕ್ಟ್ ಯಾರಿಗೂ ಮಾಡಬಾರ್ದು. ಬೇರೆಯವ್ರ ವೃತ್ತಿ ಬಗ್ಗೆ ಮಾತಾಡೋದಾಗ್ಲಿ ಅದು ಗೌರವ ತರಲ್ಲ. ಸೊ ಹಿಂಗೇನೆ ಇವಾಗ ನಾನು ಹೇಳ್ದಂಗೆ ಈಗ ಫ್ಯಾನ್ಸ್ ಕೆಲವೊಬ್ರು ತುಂಬ ರೂಡಾಗಿ ಬಿಹೇವ್ ಮಾಡೋರು ಇರ್ತಾರೆ ಅಥವಾ ಎಂಬ್ಯಾರೆಸ್ ಮಾಡೋ ಥರನೂ ಬಿಹೇವ್ ಮಾಡ್ತಾರೆ. ಆ ಥರ ಟೈಮಲ್ಲಿ ನೀವು ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ದಟ್ಸ್ ವಾಟ್ ಐ ಡೋಂಟ್ ಕೇರ್ ಅಷ್ಟೇ.
ಕೇಳಿಸಿದ್ರು ನಾನು ಹಂಗೆ ಇರ್ತೀನಿ ಸುಮ್ಮನೆ. ಚೆನ್ನಾಗಿ ಮಾತಾಡೋರು ಇರ್ತಾರೆ ಗೊತ್ತಾ, ಅವ್ರ ಜೊತೆ ಸೆಲ್ಫಿ ತಗೋತಾ ಇರ್ತೀನಿ, ಆ ಕಡೆ ನೋಡೋದು ಇಲ್ಲ, ಏನಿಲ್ಲ. ಅವ್ರು ಕುಡ್ದಿರ್ತಾರೋ ಅಥವಾ ಏನು ಮಾಡಿರ್ತಾರೋ ಗೊತ್ತಿಲ್ಲ, ಬಟ್ ಅವರು ಅದೊಂದು ಆ್ಯಕ್ಟರ್ಗೆ ಅವರು ರೇಗಿಸಿದ್ರೆ ದೆ ಥಿಂಕ್ ದಟ್ ಈಸ್ ಕೂಲ್, ದಟ್ ಈಸ್ ವಿಚ್ ಇಸ್ ನಾಟ್ ಅಟ್ ಆಲ್ ಕೂಲ್. ಸೊ ಆರ್ಟಿಸ್ಟ್ ಅಂದ ತಕ್ಷಣ ಅವರಿಗೆ ಆ್ಯಟಿಟ್ಯೂಡು ಅಥವಾ ಈಗೋ ಅಂತೆಲ್ಲ ತುಂಬ ಹೇಳೋದು ಕೇಳಿದ್ದೀನಿ. ಸೊ ನೀವು ಅದನ್ನು ಹೆಂಗೆ ಕ್ಯಾರಿ ಮಾಡ್ತೀರಾ? ನಾನು ಆ್ಯಟಿಟ್ಯೂಡ್ ಈಗೋ ತೋರಿಸೋದೇ ಇಲ್ಲ ಯಾರ ಜೊತೆನೂ. ಒಬ್ಬೊಬ್ರು ತೋರಿಸೋರು ಇದ್ದಾರೆ, ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಚೆನ್ನಾಗಿ ಮಾತಾಡೋರ ಜೊತೆ ಚೆನ್ನಾಗಿ ಮಾತಾಡಿಸ್ತೀನಿ. ಯಾರು ರೇಗಿಸೋದಿದ್ರೆ ಕೇರೇ ಮಾಡಲ್ಲ. ಅಂದರೆ ನೀವೇ ಇನಿಷಿಯೇಟಿವ್ ತೊಗೊಂಡೋಗಿ ಮಾತಾಡಿಸ್ತೀರಾ? ಇನಿಷಿಯೇಟಿವ್ ನಾನು ಯಾಕೆ ತೊಗೊಂಡೋಗಿ ಮಾತಾಡಿಸ್ಲಿ? ಓಕೆ, ಒಬ್ರು ಯಾರಾದರೂ ತುಂಬ ಶೈ ಆಗಿರ್ತಾರೆ, ಎದುರ್ಕೋತಾ ಇರ್ತಾರೆ, ಹಿಂಗೆ ನೋಡಿ ನೀವು ತಾನೇ ನಾನೇ ಅಮ್ಮ ಬಮ್ಮ ಆಯಿತು ಫೋಟೋ ಬೇಕಮ್ಮ ಕೊಡಮ್ಮ ನಾನೇ ತೊಗೊಡ್ತೀನಿ ಅಂದ್ಬಿಟ್ಟು ಫೋಟೋ ತೆಗೆದು ಕಳಿಸ್ತೀನಿ. ಒಬ್ಬೊಬ್ಬರು ಪ್ರೀತಿಯಿಂದನೇ ಬರ್ತಾರೆ, ಮಾತಾಡ್ತಾರೆ. ಗಟ್ಟಿ ಮೇಳ ನೋಡ್ತಾ ಇದ್ದೆ, ನಂದಾಗೋಕುಲ ನೋಡ್ತಾ ಇದ್ದೆ, ಹಾಸ್ಟೆಲ್ ಹುಡುಗರು ನೋಡಿದ್ದೀನಿ, ಅಂಬಿನಿಂಗ್ ವಯಸ್ಸಾಯ್ತು ನೋಡಿದ್ದೀನಿ. ಅಂಬರೀಷ್ ಅಣ್ಣನ ಫ್ಯಾನ್ಸ್ ಎಷ್ಟೊಂದು ಜನ ಇವತ್ತುವರೆಗೂ ರೆಕಗ್ನೈಸ್ ಮಾಡ್ತಾರೆ ನನ್ನ. ಬಾಸ್ ಜೊತೆ ಮಾಡಿದಾರಪ್ಪ ಇವರು, ಬಾಸ್ ಜೊತೆ ಇವರು ಬಿಯರ್ ಕೊಟ್ಟಿದ್ದಾರೆ ಬಾಸ್ಗೆ ಇವರು ಅಂತ. ಒಂದು ಸೀನಲ್ಲಿ ಬಿಯರ್ ಎಸಿತೀನಿ ನಾನು ಅಂಬಿನಿಂಗ್ ವಯಸ್ಸಾಯ್ತು ಇಲ್ಲಿ. ಏನು ಗುರು ನೀವು ನಮ್ಮ ಬಾಸ್ಗೆ ಬಿಯರ್ ಎಸ್ಬಿಟ್ಟಿದ್ದೀರಾ, ಗ್ರೇಟ್ ಗುರು ನೀವು, ಹಂಗೆ ಹಿಂಗೆ ಅಂತ. ಅದೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಆಲ್ ಕೈಂಡ್ ಆಫ್ ಇದ್ದಾರೆ ಹಂಗೆ. ಸೊ ಅಪಾರ್ಟ್ ಫ್ರಮ್ ಸೀರಿಯಲ್, ಸಿನಿಮಾ ಮತ್ತು ನಿಮ್ಮ ಪ್ರೊಫೆಷ್ನಲ್ ಲೈಫ್ ಬಿಟ್ಟು ತುಂಬ ಪ್ಯಾಷನೆಟ್ ಆಗಿ ನೀವು ಯಾವುದಾದ್ರೂ ಬೇರೆ ಕೆಲಸ ಮಾಡೋದು? ಬೈಕಿಂಗ್. ಓಕೆ. ಸೊ ಟ್ರಾವೆಲ್ ಮಾಡ್ತಿರ್ತೀರಾ ನೀವು? ಎಲ್ಲಿಗೆ ಟ್ರಾವೆಲ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬೈಕಲ್ಲಿ ಸುಮ್ಮನೆ ನೋಡಿಸ್ಕೊಂಡು ಹೋಗ್ತೀನಿ ಒಂದು 200-300 ಕಿಲೋಮೀಟ್ರು. ಒಂದು ಕಡೆ ಹೋಗಿ ಅಲ್ಲೇನಾದ್ರು ಒಂದು ಊಟ ತಿನ್ಕೊಂಡು ಮತ್ತೆ ಊಟ ತೊಗೊಂಡು ಬರ್ತೀನಿ. ಓಕೆ. ಅಂದರೆ ವೀಕೆಂಡ್ಸ್ ಮಾಡೋ ಥರನಾ ಅಥವಾ ಬೇಜಾರಾದಾಗ ಅಥವಾ ತುಂಬ ಖುಷಿ ಆದಾಗ? ನನ್ನ ಹತ್ರ ಒಂದು ಬೈಕ್ ಇದೆ, ಒಬ್ಬನೇ ಹೋಗ್ತೀನಿ ನಾನು. ಮುಂಚೆ ಎಲ್ಲ ಫ್ರೆಂಡ್ಸ್ ಇದ್ರು, ಏಜ್ ಆಗ್ತಾ ಎಲ್ಲರೂ ಅವ್ರವ್ರದ್ದು ಲೈಫಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ. ಎಲ್ಲರೂ ಬಿಟ್ಟು ಹೋಗ್ಬಿಡ್ತಾರೆ ಏಜ್ ಆದ್ಮೇಲೆ. ಒಂದು ಟೈಮಲ್ಲಿ ಕಾಂಟ್ಯಾಕ್ಟಲ್ಲಿ ಇರ್ತಾರೆ, ಬಟ್ ಯಾರೂ ಮುಂಚೆ ಥರ ಸಿಗಲ್ಲ. ಆ ಟೈಮಲ್ಲಿ ಏನು ಮಾಡಬೇಕು, ಒಬ್ಬರೇ ಗಾಡಿ ಓಡಿಸ್ಕೊಂಡು ನನ್ನ ಪಾಡ್ ನಾನು ಹೋಗ್ತಾ ಇರ್ತೀನಿ. ಜಸ್ಟ್ ಮೀ ಅಲೋನ್ ಅಂಡ್ ಮೈ ಬೈಕು ಟ್ಯಾಂಕು ಫುಲ್ ಟ್ಯಾಂಕು ಅಷ್ಟೇ. ಸೊ ಇವಾಗ ನಿಮ್ಮ ಪೇರೆಂಟ್ಸ್ ಎಲ್ಲ ಮೈಸೂರಲ್ಲೇ ಇರೋದಾ ಅಥವಾ? ಸಿಂಗಲ್ ಪ್ಯಾರೆಂಟ್. ಅಮ್ಮ ಮೈಸೂರಲ್ಲೇ ಇರೋದು, ತಂಗಿ ಕೆಲಸ ಮಾಡ್ತಾ ಇದ್ದಾರೆ ಮೈಸೂರಲ್ಲೇ. ನಾನು ಮೈಸೂರಿಗೆ ಒನ್ಸ್ ಇನ್ ಅ ವೀಕ್ 10 days ಹೋಗ್ತೀನಿ, ವಿಸಿಟ್ ಮಾಡ್ತೀನಿ. ಶೂಟಿಂಗ್ ಇದ್ದಾಗಿಲ್ಲ ಮಾತ್ರ ಇಲ್ಲಿಗೆ ಇರ್ತೀನಿ ನಾನು, ಇಲ್ಲಾಂದ್ರೆ ಐ ಸ್ಟೇ ಇನ್ ಮೈಸೂರು. ಸೊ ಇವಾಗ ಫ್ಯಾಮಿಲಿಗೆಲ್ಲ ನೀವು ಯಾವ ರೀತಿ ಟೈಮ್ ಕೊಡ್ತೀರಾ? ಅದೇ ಶೂಟಿಂಗ್ ಇದ್ದಾಗ ಇಲ್ಲಿ ಇರ್ತೀನಿ ಅಷ್ಟೇ, ಇಲ್ಲ ಅಂದ್ರೆ ಮೈಸೂರಿಗೆ ಹೋಗ್ಬಿಡ್ತೀನಿ. ಒಂದೊಂದ್ಸಲ ಅಮ್ಮನೇ ಇಲ್ಲಿ ಬರ್ತಾರೆ ತಂಗಿ ಕರ್ಕೊಂಡು. ಇಯರ್ ಐ ಸ್ಟೇ ಇನ್ RR ನಗರ್, ಅಮ್ಮನೇ ಇಲ್ಲಿ ಬರ್ತಾರೆ. ಬಟ್ ಗೊತ್ತಲ್ಲ ಮೈಸೂರಿಯನ್ಸ್ಗೆ ಅದೊಂದು ಬೆಂಗಳೂರಲ್ಲಿ ವರ್ಕ್ ಮಾಡಕ್ ಇಷ್ಟ, ಬಟ್ ವರ್ಕ್ ಇಲ್ಲ ಅಂದ್ರೆ ಈ ಟ್ರಾಫಿಕ್ಕು ಜಂಜಾಟಲ್ಲಿ ಅಪ್ಪ ನಮ್ಮ ಊರಿಗೆ ಹೋಗ್ಬಿಡೋಣಪ್ಪ ಅಂತ ಅನ್ಸ್ಬಿಡುತ್ತೆ ಹಿಂಗೆ. ಸೊ ವರ್ಕ್ ಅಂತ ಅಂದಾಗ ಬೆಂಗಳೂರು ಬಿಡಿ. ಬೆಂಗಳೂರು ಎಷ್ಟೋ ಜನಕ್ಕೆ ಊಟ ಆಗ್ತಿದೆ, ಎಷ್ಟೋ ಕೋಟಿ ಜನಕ್ಕೆ ಊಟ ಆಗ್ತಿದೆ. ದಟ್ ಈಸ್ ದ ಕ್ರೇಜಿ ಥಿಂಗ್ ಅಬೌಟ್ ಬ್ಯಾಂಗ್ಳೂರ್. ನಾರ್ತ್ ಇಂಡಿಯಾ ಎಲ್ಲ ಏನೊಂದು ಬಂದ್ಬಿಟ್ಟು ಇಲ್ಲಿ ಬದುಕ್ತಾ ಇದಾರೆ, ನಮ್ಗೆ ಹೋಗಿತಾ ಇದಾರೆ ಬದುಕೊಂಡು. ಸೊ ಈಗ ಮೈಸೂರಲ್ಲಿ ನಿಮ್ಮ ಫೇವ್ರೆಟ್ ಸ್ಪಾಟ್? ಕುಕ್ರಳ್ಳಿಕೆರೆ ಹೋಗ್ತಿರ್ತೀರಾ? ವಾಕಿಂಗ್ ಹೋಗ್ತಾ ಇರ್ತೀನಿ ಮಾರ್ನಿಂಗ್ ಕುಕ್ರಳ್ಳಿಕೆರೆಗೆ. ಸೊ ಅಲ್ಲೂ ಕೂಡ ಈಗ ನೀವು ವಾಕ್ ಮಾಡುವಂತ ಟೈಮಲ್ಲಿ ಜನ ಏನಾದ್ರು ರೆಕಗ್ನೈಸ್ ಮಾಡಿ ಮಾತಾಡಿಸ್ತಾರೆ? ತುಂಬಾ ಜನ ಮಾತಾಡ್ತಾರೆ. ಅಲ್ರೆ ಜನ ರೆಕಗ್ನೈಸ್ ಮಾಡೋಕ್ಕಿಂತ ಎಲ್ಲ ನಮ್ಗೆ ಗೊತ್ತಿರೋರು ಇರೋದಲ್ಲಿ. ಸೊ ದಟ್ ಈಸ್ ಎ ಥಿಂಗ್. ಕುಕ್ರಳ್ಳಿಕೆರೆ ಬಿಟ್ರೆ ಮೋಸ್ಟ್ಲಿ ಗೋ ಟು ಚಾಮುಂಡಿ ಬೆಟ್ಟ. ಬೆಟ್ಟದಲ್ಲಿ ಅಲ್ಲೊಂದು ಸ್ಪಾಟ್ ಇದೆ, ವ್ಯೂ ಸ್ಪಾಟ್. ಅಲ್ಲೋ ಕುತ್ಕೊಂಡು ಒಂದಷ್ಟು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಬರೋದು. ಕೆಲವು ಫ್ರೆಂಡ್ಸ್ ಇನ್ನೂ ಮೈಸೂರಲ್ಲಿ ಹಂಗೆ ಇದ್ದಾರೆ, ಅಲ್ಲೇ ಓದ್ಕೊಂಡು ಅಲ್ಲೇ ನಮ್ಮ ಜೊತೆನೆ ಬೆಳೆದು ಅಲ್ಲೇ ಕೆಲಸ ಮಾಡ್ಕೊಂಡು ಇನ್ನೂ ಅಲ್ಲೇ ಇದ್ದಾರೆ. ಬಟ್ ಏನಂದ್ರೆ ನಮ್ಮ ಏಜ್ ಅವ್ರಿಗೆ ಎಲ್ಲರಿಗೂ ಮದುವೆ ಆಗ್ಬಿಟ್ಟಿದೆ ಅಷ್ಟೇ. ಹಂಗಂತ ನನಗೇನು ತುಂಬಾ ಏಜ್ ಆಗಿದೆ ಅನ್ಕೊಂಬಿಡಿ. ಐ ಆಮ್ ನಾಟ್ ಇವನ್ 38. ಓಕೆ, ಬಟ್ ಸ್ಟಿಲ್ ಎಲ್ಲ 25-26 ವರ್ಷಕ್ಕೆ ಮದುವೆ ಆಗ್ಬಿಟ್ರು ನಮ್ಮ ಬಾಯ್ಸ್. ಸೊ ಇವಾಗ ಗಟ್ಟಿಮೇಳ ಸೀರಿಯಲ್ ನಡಿಬೇಕಾದ್ರೆ ಸೊ ಆ ಒಂದು ಸೆಟ್ಟಲ್ಲಿ ನಿಮ್ಮ ಒಂದು ಒಡನಾಟ ಹೇಗಿತ್ತು ನಿಮ್ಮ ಕೋಸ್ಟಾರ್ಸ್ ಜೊತೆ? ದಟ್ ವಾಸ್ ಲೈಕ್ ಓಕೆ. ಇವಾಗ ನಾನು ಅದನ್ನ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಲೆಟ್ ಮಿ ಆಸ್ಕ್ ಯು ಎ ಕ್ವೆಶ್ಚನ್. ಇಂಟರ್ವ್ಯೂಗೂ ಪಾಡ್ಕಾಸ್ಟ್ಗೂ ಏನು ಡಿಫರೆನ್ಸು? ಸೊ ಬೇಸಿಕಲಿ ಇಂಟರ್ವ್ಯೂಲಿ ಹೆಂಗೆ ಅಂತಂದರೆ ಇಟ್ಸ್ ಲೈಕ್ ನಾವು ಕ್ವೆಶನ್ಸ್ ಕೇಳ್ತಿರ್ತೀವಿ, ಲೈಕ್ ಕಂಪ್ಲೀಟ್ಲಿ 1-to-1 ಥರ ಇರುತ್ತೆ. ಸೊ ಪಾಡ್ಕಾಸ್ಟ್ ಇಸ್ ಲೈಕ್ ಕ್ಯಾಶುಯಲಿ ಲೈಕ್ ಮಾತಾಡ್ತೀವಿ ಆ ಥರ. ಯೋರ್ ಪರ್ಸ್ಪೆಕ್ಟಿವ್ ಏನಾಯಿತು ಹಂಗೆ. ಓಕೆ, ಲೆಟ್ ಮಿ ಟೆಲ್ ಯು ಗಟ್ಟಿಮೇಳ 5 years ಅಲ್ಲಿ ಐ ಜಸ್ಟ್ ರಿಮೆಂಬರ್ ಓನ್ಲಿ 3.5 years ಬಿಕಾಸ್ ಐ ಡೋಂಟ್ ಎಕ್ಸಾಕ್ಟ್ಲಿ ರಿಮೆಂಬರ್ ಫ್ರಮ್ ಫಸ್ಟ್ ಎಪಿಸೋಡ್ ಟು ಆಲ್ ದ 1250 episodes ಬಿಕಾಸ್ ತುಂಬ ಪಾರ್ಟಿ ಮಾಡಿಬಿಟ್ವಿ. ಅದು ಇಡೀ ನ್ಯೂಸ್ಗೂ ಗೊತ್ತು, ಮೀಡಿಯಾಗೂ ಗೊತ್ತು. ತುಂಬ ಪಾರ್ಟಿ ಮಾಡಿಬಿಟ್ವಿ. ಆ್ಯಂಡ್ ಎವ್ರಿ ಡೇ ವಿ ಯೂಸ್ ಟು ಅಲ್ಲ, ಐ ಯೂಸ್ ಟು ಗೋ ವಿತ್ ಹ್ಯಾಂಗ್ ಓವರ್, ವಿತ್ ಹೋಲ್ಡಿಂಗ್ ದ ಸ್ಕ್ರಿಪ್ಟ್ ಹಿಂಗೆ ಶೇಕ್ ಆಗ್ತಾಯಿತ್ತು ಹಿಂಗೆ. ಸೊ ಬೇಸಿಕಲಿ ಐ ಡೋಂಟ್ ರಿಮೆಂಬರ್ ಪ್ರಾಪರ್ಲಿ. ಎಪಿಸೋಡ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಓ ಈ ಪ್ಲೇಸ್ಗೆ ಹೋಗಿದ್ವಿ ಅಲ್ವಾ, ಹಿಂಗೆ ಮಾಡಿದ್ವಿ ಅಲ್ವಾ ಅಂತ. ದಟ್ ಕೈಂಡ್ ಆಫ್ ಪಾರ್ಟಿ ಫ್ರೀಕ್ಸ್ ವಿ ಆಲ್ ವರ್. ನಾಟ್ ವಿ ಆಲ್ ಬಟ್ ಫ್ಯೂ ಹೂ ವರ್ ವಿತ್ ಮೀ. But end of the day, it was a successful project. Okay.
ಕೆಲ್ಸಕ್ಕೆ ಏನು ಬೇಕೋ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ. ಅದೇ ಅನ್ಸುತ್ತೆ ಆ ಪ್ರಾಜೆಕ್ಟ್ನ ಒಂದು 5 years ಟಾಪ್ 1 ನಿಲ್ಸಿದ್ದು. ಲೈಕ್ ಆ ಖುಷಿಗೆನೆ ಪಾರ್ಟಿ ಮಾಡ್ತಾ ಇದ್ವಿ ಡೈಲಿ. ಮಂಡೇ ನೈಟ್ ಆಗಲಿ, ಸ್ಯಾಟರ್ಡೇ ನೈಟ್ ಆಗಲಿ, ವೆನ್ಸ್ಡೇ ನೈಟ್ ಆಗಲಿ, ಪಾರ್ಟಿ ವಾಸ್ ಲೈಕ್ ಪಾರ್ಟಿ. ಗಟ್ಟಿಮಳಲ್ಲಿ ಪ್ಯಾಕಪ್ ಆದರೆ ಎವ್ರಿ ಒನ್ ಯೂಸ್ ಟು ಗೋ ಬಿ ಅಟ್ ಅ ಪ್ಲೇಸ್ ಆರ್ ಸಮ್ಮನ್ಸ್ ಪ್ಲೇಸ್, ಪಾರ್ಟಿ, ರೆಡಿಯಾಗಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದು ಓಕೆ ನಿನ್ನೆ ನೈಟ್ ಏನಾಯ್ತು ಅಂದ್ಬಿಟ್ಟು ಸೆಟ್ಟಲ್ಲಿ ಮಾತಾಡೋದು, ಆಮೇಲೆ ಸೆಟ್ಟಲ್ಲಿ ಏನಾಯ್ತು ಅಂದ್ಬಿಟ್ಟು ನೈಟ್ ಬಂದು ಜಗಳ ಆಡೋದು. ಇಟ್ಸ್ ಲೈಕ್ ಫನ್. ಆ ಥರ ಸೆಟ್ ಮತ್ತೆ ಇನ್ನೊಂದು ಬರಲ್ಲ. ಅಥವಾ ನಾನು ನೋಡಲ್ವೇನೋ ಆ ಥರ ಸೆಟ್ನ. ಇಟ್ ವಾಸ್ ಐ ಮಿಸ್ ದಟ್. ಓಕೆ. ಸೊ ನಿಮ್ಮ ಮತ್ತು ರಕ್ಷಾ ಅವರ ಮಧ್ಯೆ ಯಾವ ರೀತಿಯ ಒಂದು ಬಾಂಡಿಂಗ್ ಇತ್ತು? ಅಮೂಲ್ಯ ಆಗಿರ್ಬೋದು, ಅವನ್ ವೇದಾಂತ್ ಕ್ಯಾರೆಕ್ಟರು, ನಿಮ್ಮ ಆರ್ತಿ ಕ್ಯಾರೆಕ್ಟರು. ನಂಗೆ ಹೀರೋಯಿನ್ಸು ಅಂದರೆ ಅಷ್ಟೊಂದು ಇದರಲ್ಲ. ಗಟ್ಟಿಮೇಳ ಅಂದರೆ ಐ ಜಸ್ಟ್ ರಿಮೆಂಬರ್ ಬಾಯ್ಸ್, ಓನ್ಲಿ ಅಸ್ ಬಾಯ್ಸ್ ಪಾರ್ಟಿಂಗ್. ಆ್ಯಂಡ್ ವೇದಾಂತ್ ವಿಕ್ರಾಂತ್ ಏನು ಬಾಂಡಿಂಗ್ ಇತ್ತು ಅದಕ್ಕಿಂತ 10ರಷ್ಟು ಬಾಂಡಿಂಗ್ ನನಗೆ ಮತ್ತು ರಕ್ಷಗಿದೆ. ಲಿಟ್ರಲಿ ಸೀಸ್ ಮಿ ಆಸ್ ಹಿಸ್ ಓನ್ ಬ್ರದರ್. ಆ್ಯಂಡ್ ಮೀ ಆಲ್ಸೋ, ಐ ಲವ್ ಹಿಮ್ ಸೋ ಮಚ್ ಆ್ಯಂಡ್ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಕೋಪಿಷ್ಟ, ಬಟ್ ಒಳಗಡೆ ಒಂದು ಮಗು ಇದೆ ಅವನಲ್ಲಿ. ಓಕೆ. ಸೊ ಸೀರಿಯಲ್ ಟೈಮಲ್ಲಿ ಏನಾದರೂ ಜಗಳಗಳು ಅಥವಾ ಕ್ಲಾಶಸ್ಗಳು ಆಗಿದೆಯಾ? ಎಲ್ಲರ ಜೊತೆನೂ ಆಗಿದೆ. ಎಲ್ಲ ಆರ್ಟಿಸ್ಟ್ಗಳ ಜೊತೆ ಜಗಳ ಆಡಿದ್ದೀನಿ. ಎಲ್ಲ ಆರ್ಟಿಸ್ಟ್ ಜೊತೆ ಮತ್ತೆ ಪ್ಯಾಚಪ್ ಆಗಿದೆ. ಇವತ್ತಿಗೆ ಅದು ಕುತ್ಕೊಂಡು ನಾವೇನಾದ್ರು ಮೀಟ್ ಮಾಡಿ ಅದ್ರ ಬಗ್ಗೆ ನೆನ್ಸ್ಕೊಂಡ್ರೆ ಸುಮ್ಮನೆ ನಗ್ತಾ ಇರ್ತೀವಿ ನಾವು. ಏನೋ ಎಂಥ ಚೈಲ್ಡ್ಗಳು ಅವಾಗ ಹಿಂಗೆಲ್ಲ ಮಾಡ್ಬೇಕಾದ್ರೆ. ವಾಟ್ ವಾಸ್ ದಟ್ ಟೈಮ್, ಬಟ್ ಸ್ಟಿಲ್ ವಿ ಮಿಸ್ ದಟ್ ಟೈಮ್ ಅಲ್ವಾ. ಬಿಕಾಸ್ ಹಿ ವಾಸ್ ದ ಪ್ರೊಡ್ಯೂಸರ್ ಅಲ್ವಾ. ಆಸ್ ಅ ಫ್ರೆಂಡ್ ಆಗಿ ನಾವು ಲೇಟ್ ಗೀಟ್ ಎಲ್ಲ ಹೋಗ್ಬಿಟ್ರೆ ಒಂದ್ಸಲ ತಡ್ಕೊಳ್ತಾ ಇದ್ದ, 2 ಸಲ ತಡ್ಕೊಳ್ತಾ ಇದ್ದ, ಅಥವಾ ಡೇಟ್ಸ್ ಕೊಡ್ಲಿಲ್ಲ ಅಂದ್ರೆ ಆಸ್ ಅ ಪ್ರೊಡ್ಯೂಸರ್ ಹಂಗೂ ಕೋಪ ಬರ್ತಾ ಇತ್ತು ಅವಾಗ. ಸೊ ಅಂತ ವಿಷಯದಲ್ಲಿ ಪ್ರೊಫೆಷನಲಿ ಜಗಳ ಆಗ್ತಾ ಇತ್ತು ಹೊರತು ಪರ್ಸನಲಿ ದೇರ್ ಇಸ್ ನಥಿಂಗ್. ಸೊ ಆ ಥರ ಜಗಳ ಆಗಿರುವಂತಹ ಟೈಮಲ್ಲಿ ಅದನ್ನ ಹೆಂಗೆ ನೀವು ಹ್ಯಾಂಡಲ್ ಮಾಡ್ತಾ ಇದ್ವಿ ಅಥವಾ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ಪ್ಯಾಕಪ್ ಆದ್ಮೇಲೆ ಚೇರ್ಸ್ ಹೊಡಿತಾ ಇದ್ವಿ, ಆಮೇಲೆ ಎಲ್ಲ ಕಾಂಪ್ರಮೈಸ್ ಆಗ್ತಾ ಇತ್ತು. ಓಕೆ. ಸೊ ಅಟ್ ದ ಎಂಡ್ ಪಾರ್ಟಿ ಇಸ್ ದ ಮೇನ್ ಥಿಂಗ್. ಎಂಡ್ ಪಾರ್ಟಿ ಇಸ್ ದ ಮೇನ್ ಥಿಂಗ್. ಓಕೆ. ಸೊ ಹಾಗಾಗಿ ಎಲ್ಲ ಹಂಗೆ ಬ್ಯಾಲೆನ್ಸ್ ಆಗ್ಬಿಡ್ತಾ ಇತ್ತು. ಸೊ ಇವಾಗ ನಿಮ್ಮ ಕೋ ಸ್ಟಾರ್ಸ್ ಅಂತ ಬಂದಾಗ ಹೆಂಗೆ ನೀವು ಅವರೊಟ್ಟಿಗೆ ಆ ಒಂದು ಕಂಫರ್ಟ್ ಝೋನಲ್ಲಿ ಇರ್ಬೋದು ಅಥವಾ ಆ ಒಂದು ಕೆಲಸ ಮಾಡುವಂಥ ಟೈಮಲ್ಲಿ ಹೇಗೆ ನೀವು ಕೋಆಪ್ರೇಟ್ ಮಾಡ್ತೀರಾ? ನೆವರ್ ಗೆಟ್ ಟೂ ಪರ್ಸ್ನಲ್ ವಿತ್ ಕೋ ಸ್ಟಾರ್ಸ್. ಲೈಕ್ ತುಂಬ ಪರ್ಸ್ನಲ್ ಆಗಬಾರ್ದು ಅಥವಾ ತುಂಬ ಇದಾಗೋಗ್ಬಾರ್ದು. ಪ್ರೊಫೆಷ್ನಲಿಸಮ್ ಎಷ್ಟಿದೆ. ಆ್ಯಂಡ್ ಆಫ್ಟರ್ ಪ್ಯಾಕಪ್ಪು ಪಾರ್ಟಿ ಬಾಯ್ಸ್ ಜೊತೆ ನಾವು ಹೋಗ್ತಾ ಇದ್ವಿ, ಮನೆಗೆ ಬರ್ತಾ ಇದ್ವಿ. ಯಾರು ಪರ್ಸ್ನಲಿ ಸಜೆಷನ್ಸ್ ಕೊಡೋಕೆ ಹೋಗಲಿ ಅಥವಾ ಪರ್ಸ್ನಲ್ ಲೈಫ್ ಇಂಟರ್ಫಿಯರ್ ಆಗಲಿ ಅದು ಯಾರು ಮಾಡ್ತಾ ಇರಲಿಲ್ಲ. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಗಟ್ಟಿಮೇಳ. ಓಕೆ. ವಿ ನೆವರ್ ಸೀನ್ ಡೇ ಲೈಟೇ ನೋಡಿಲ್ಲ ನಾವು. ಬರೀ ನೈಟ್ ಶೂಟ್ ಆಯ್ತಿದ್ದು. ನಂದೊಂದು 15 ದಿನ ವರ್ಕ್ ಮಾಡಿದೆ. ಹೋಲ್ ಸಿನಿಮಾ ಶೂಟ್ ಆಗಿದ್ದು ಒಂದು 80ರಿಂದ 100 ದಿನ ಶೂಟ್ ಆಯ್ತೇನೋ. ಬಟ್ ನಾನೊಂದು 15 ನೈಟ್ಸ್ ಶೂಟ್ ಮಾಡಿದ್ದು. ಎಲ್ಲ ನೈಟ್ ಶೂಟೇ ಇತ್ತು. ಆ್ಯಂಡ್ ಎಲ್ಲರೂ ನೈಟ್ ಔಲ್ಸ್ ಥರ ಬೆಳಗ್ಗೆ ಮಲ್ಕೊಳ್ಳೋದು, ನೈಟೆಲ್ಲ ಎಚ್ಚರವಾಗಿರೋದು. ಓಕೆ. ಆ್ಯಂಡ್ ದೆರ್ ವಾಸ್ ಒನ್ ಮಾನ್ಸ್ಟರ್ ಆಫ್ ದ ಶಿಪ್, ನಿತಿನ್ ಕೃಷ್ಣಮೂರ್ತಿ. ಅವ್ರು ಇರಲಿಲ್ಲ ಅಂದಿದ್ರೆ ಆ ಸಿನಿಮಾ ಅಷ್ಟೊಂದು ಸಕ್ಸಸ್ ನೋಡ್ತಾರಲ್ಲ. ಈಸ್ ಟೆಕ್ನಿಕಲಿ ಈಸ್ ಅ ಮಾನ್ಸ್ಟರ್. ಅವ್ರ ಕ್ರಿಯೇಟಿವ್ ಐಡಿಯಾಸು ವರ್ಕ್ ಮಾಡಬೇಕಾದ್ರೆ ಆ್ಯಂಡ್ ಎಲ್ಲ ಹೊಸ ಹುಡುಗರೇ ಇದ್ದಿದ್ದಲ್ಲಿ. ಯಾರು ಲೈಕ್ ಅಂದರೆ ಟೆಕ್ನಿಷಿಯನ್ಸೇ ಆರ್ಟಿಸ್ಟ್ ಆಗಿದ್ರು. ಅವರು ಹೂ ವಾಸ್ ಡನ್ ಥಿಯೇಟರ್ಸ್ ಆಲ್ಸೋ. ಅವ್ರು ಟೆಕ್ನಿಷಿಯನ್ ಆಗು ಮಾಡಿದ್ದಾರೆ ಜಿ ಕನ್ನಡ ಅಲ್ಲಿ, ಆ್ಯಂಡ್ ಆರ್ಟಿಸ್ಟ್ ಆಗೂ ವರ್ಕ್ ಮಾಡಿದ್ದಾರೆ. ಅವರೆಲ್ಲ ಒಂದು ಸಿನಿಮಾ ಮಾಡಬೇಕು ಅಂತ ಅವರೇ ಪ್ರೊಡ್ಯೂಸ್ ಮಾಡಿಕೊಂಡೇ ಬಂದಿದ್ದು. ಅಂದರೆ ವರುಣ್ ಸರ್ ಮೇನ್ ಪ್ರೊಡ್ಯೂಸರು, ಬಟ್ ಎಲ್ಲ ಡೈರೆಕ್ಟರು ಇನ್ವೆಸ್ಟ್ ಮಾಡಿದ್ರು, ಎಷ್ಟೊಂದು ಜನನೂ ಇನ್ವೆಸ್ಟ್ ಮಾಡಿದ್ರು ಅದರಲ್ಲಿ. ರಾಕಿ ಆಗಿರ್ಬೋದು, ಎಷ್ಟೊಂದು ಜನ. ಬಟ್ ಎಂಡ್ ಆಫ್ ದ ಡೇ ಎವ್ರಿ ಒನ್ ಒನ್ ಇನ್ ದ್ಯಾಟ್ ಸಿನಿಮಾ.